ಕೆಲವೇ ಕ್ಷಣದಲ್ಲಿ ಡಿಕೆಶಿ ಅವರನ್ನ ಸಿಬಿಐ ವಶಕ್ಕೆ ಪಡೆಯುತ್ತಾ ವಿಚಾರಣೆ ಬಳಿಕ ಸಿಬಿಐ ವಶಕ್ಕೆ ಡಿಕೆಶಿ ಅವರನ್ನ ಪಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವರನ್ನ ವಶಕ್ಕೆ ಪಡೆದು ಮನೆಯಿಂದ ಸಿಬಿಐ ಕಚೇರಿಗೆ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇರುವಂತದ್ದು. ಈಗ ಸದ್ಯಕ್ಕೆ ಅವರ ಮನೆಯಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇವರನ್ನ ಹೆಚ್ಚಿನ ವಿಚಾರಣೆಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹಾಕಲಾಗಿದೆ. ಸಿಬಿಐ ಕಚೇರಿ ಬಳಿಯೂ ಕೂಡ ಬಂದೋಬಸ್ತನ್ನ ಮಾಡಲಾಗಿದೆ. ಯಾವುದೇ ಸಮಯದಲ್ಲಿಯೂ ಕೂಡ ಸಿಬಿಐ ಕಚೇರಿಗೆ ಡಿಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅವರನ್ನ ಸಿಬಿಐ ಕಚೇರಿಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನೋ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬಂಧಿಸ್ತಾರ, ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಕೂಡ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ, ಮತ್ತೊಂದ್ ಕಡೆ ಸಿಬಿಐ ಕಚೇರಿಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಲಿದೆ. ಡಿಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಬರ್ತಾರಾ ಇಲ್ವಾ ಅನ್ನುವಂಥದ್ದು. ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಯಲ್ಲಿ ಅಧಿಕಾರಿಗಳು ತಲಾಶನ ಮಾಡ್ತಾ ಇದ್ದಾರೆ. 1ನೇ ಹಾಗೆ 3ನೇ ಮಹಡಿಯಲ್ಲಿ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಂತೂ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿದ್ದಾರೆ, ಸಿಬಿಐ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಬಟ್ ಈಗ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ನೋಡಿದ್ರೆ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡೋ ಸಾಧ್ಯತೆ ಇದೆಯಾ? ಏನ್ ಹೇಳಬಹುದು? ಸೌಮ್ಯ, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಒಂದು ಮನೆಯಲ್ಲಿ ಒಂದು ಸರ್ಚ್ ನಡೀತಾ ಇರೋದ್ರಿಂದ ಬಹುಶಃ ಈಗ ಇನ್ನೂ ಸಹ ಅವರು ವಿಚಾರಣೆಯನ್ನ ಮನೆಯಲ್ಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ವಿಚಾರಣೆ ಮುಗಿದ ಬಳಿಕ ಅಧಿಕಾರಿಗಳು ಏನೆಲ್ಲ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ, ಅದ್ರ ಮೇಲೆ ಒಂದು ಅವರ ಒಂದು ಡಿಕೆ ಶಿ ಅವರನ್ನು ವಶಕ್ಕೆ ಪಡಿಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗುವಂತದ್ದು. ಆದ್ರೂ ಸಹ ಇಲ್ಲಿ ಒಂದು ಡಿಕೆ ಶಿವಕುಮಾರ್ ಅವರೊಂದು ಮನೆಯಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲೇ ಒಂದು ಸಿಬಿಐ ಕಚೇರಿ ಮುಂದೆ ಸಾಕಷ್ಟು ಪೊಲೀಸರನ್ನು ಸಹ ಒಂದು ನಿಯೋಜನೆ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಗಂಗಾನಗರ ಕಚೇರಿ ಬಳಿ ಒಂದು ಹೆಚ್ಚಿನ ಒಂದು ಬಂದೋಬಸ್ತನ್ನು ಸಹ ಕಲ್ಪನೆ ಮಾಡಿರೋದ್ರಿಂದ ಬಹುಶಃ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡೋ ಸಾಧ್ಯತೆ ಇದೆಯಾ ಅನ್ನೋ ಒಂದು ಅನುಮಾನಗಳು ಸಹ ಇಲ್ಲಿ ಉಂಟಾಗ್ತಿರುವಂತದ್ದು. ಈಗಾಗಲೇ ಇಬ್ರು ಎಸಿಪಿಗಳನ್ನ ಇಲ್ಲಿ ಒಂದು ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ರು, ಹಾಗೂ 70ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿ ಒಂದು ಹೆಚ್ಚಿನ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿತ್ತು. ಆದ್ರೂ ಸಹ ಇನ್ನೂ ವಿಚಾರಣೆಯನ್ನ ಅವರ ಮನೆಯಲ್ಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ರೈಡ್ ಇನ್ನೂ ಕಂಟಿನ್ಯೂ ಆಗಿರೋದ್ರಿಂದ ಬಹುಶಃ ಇನ್ನೂ 2-3 ಗಂಟೆ ಈ ಒಂದು ದಾಳಿ ಮುಂದುವರಿಯುತ್ತೆ. ಆ ಬಳಿಕ ಅವರನ್ನ ವಶಕ್ಕೆ ಪಡಿಬೇಕಾ ಬೇಡವಾ ಅನ್ನೋದು ಸಹ ಒಂದು ತೀರ್ಮಾನ ಆಗುತ್ತೆ. ಬಹುಶಃ ಅಧಿಕಾರಿಗಳು ಅವರನ್ನ ಅವ್ರ ಮನೆಯಲ್ಲಿ ಏನಾದ್ರು ಒಂದು ಪ್ರಬಲವಾದ ಒಂದು ಸಾಕ್ಷ್ಯಾಧಾರಗಳು ಅಥವಾ ದಾಖಲಾತಿಗಳನ್ನ ವಶಕ್ಕೆ ಪಡೆದಿದ್ದಲ್ಲಿ ಬಹುಶಃ ಅವರನ್ನ ವಶಕ್ಕೆ ಪಡಿಬಹುದು, ಅಥವಾ ಇಲ್ಲ ಅವರ ಮನೆಯಲ್ಲೇ ವಿಚಾರಣೆಯನ್ನು ಸಹ ಮಾಡಿ ಅಲ್ಲಿಗೆ ಒಂದು ವಿಚಾರಣೆಯನ್ನು ಅಂತ್ಯವನ್ನು ಸಹ ಮಾಡಬಹುದು. ಯಾವುದಕ್ಕೂ ಸಹ ಇನ್ನೂ ಒಂದು 2-3 ಗಂಟೆಗಳ ಒಂದು ಸಿಬಿಐ ವಿಚಾರಣೆ ಬಳಿಕ ಒಂದು ಸ್ಪಷ್ಟ ಒಂದು ರೂಪ ಸಿಗುತ್ತೆ. ಸೌಮ್ಯ, ಇನ್ನೂ ಅಧಿಕಾರಿಗಳು ಅವ್ರ ಮನೆಯಲ್ಲೇ ಇದ್ದಾರೆ. ಸಂಜೆ 4 ಗಂಟೆ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಅನ್ನ ನೋಡೋದಾದ್ರೆ, ಮತ್ತೆ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳು, ಅವರ ಮೇಲಿರುವಂತಹ ಆರೋಪಗಳು, ಇದೆಲ್ಲವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದ್ರೆ ಡಿಕೆಶಿ ಅವರಿಗೆ ಮತ್ತೆ ಸಂಕಷ್ಟ ಶುರುವಾಗುತ್ತಾ? ಹಾಗಾದ್ರೆ ಹೇಗೆ? ಖಂಡಿತ ಸೌಮ್ಯ, ಯಾಕಂದ್ರೆ ಇವತ್ತು ಒಂದು ದಾಳಿಯನ್ನ ಮಾಡಿ ಒಂದು ವಿಚಾರಣೆಯನ್ನು ಸಹ ಮಾಡ್ತಿರುವಂತದ್ದು. ಮತ್ತೆ ಸುಮಾರು 14 ಕಡೆ ಈ ಒಂದು ದಾಳಿ ಆಗಿರೋದ್ರಿಂದ ಸಾಕಷ್ಟು ಒಂದು ಎವಿಡೆನ್ಸ್ ಮತ್ತು ದಾಖಲಾತಿಗಳನ್ನ ಮತ್ತೆ ಅದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಸಹ ಸಿಬಿಐ ಅಧಿಕಾರಿಗಳು ಕಲೆಕ್ಟ್ ಮಾಡಿರ್ತಾರೆ. ಬಹುಶಃ ದಾಳಿ ಮುಗಿದ ಬಳಿಕ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಒಂದು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಒಂದು ಸಿಬಿಐ ಅಧಿಕಾರಿಗಳು ಒಂದು ಸೂಚನೆಯನ್ನು ಸಹ ಕೊಡಬಹುದು. ಅಥವಾ ಇವತ್ತೇ ಏನಾದ್ರು ಅವ್ರ ಮನೆಯಲ್ಲಿ ಏನಾದ್ರು ಪ್ರಬಲವಾದ ಒಂದು ದಾಖಲಾತಿಗಳು ಅಥವಾ ನಗದು ಏನಾದ್ರು ದೊರೆತಲ್ಲಿ ಬಹುಶಃ ಅವರನ್ನ ವಶಕ್ಕೂ ಪಡ್ಕೊಂಡು ಒಂದು ವಿಚಾರಣೆಯನ್ನು ಸಹ ಮಾಡಬಹುದು. ಅದು ಇವತ್ತಿನ ಒಂದು ಸಿಬಿಐ ಅಧಿಕಾರಿಗಳ ದಾಳಿ ಬಳಿಕ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ರೂಪ ಸಿಗುತ್ತೆ. ಯಾಕಂದ್ರೆ ಅವ್ರನ್ನ ವಿಚಾರಣೆಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೇಕಾ ಅಥವಾ ಒಂದು ವೇಳೆ ಅವರನ್ನ ಇವತ್ತೇ ಅವರ ಮನೆಯಲ್ಲೇ ಒಂದು ವಿಚಾರಣೆ ಮುಗಿಸಿ ನಂತರ ಅವರನ್ನ ಅಲ್ಲೇ ಬಿಡುಗಡೆ ಮಾಡಬೇಕಾ ಅನ್ನೋದು ಸಹ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹುಶಃ ಇನ್ನೂ ವಿಚಾರಣೆ ದಾಳಿ ಮತ್ತೆ ವಿಚಾರಣೆ ಕಂಟಿನ್ಯೂ ಆಗಿರೋದ್ರಿಂದ ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣದಲ್ಲಿ ಡಿಕೆಶಿ ಅವರನ್ನ ಯಾವ ರೀತಿ ಒಂದು ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡಿತಾರ ಅಥವಾ ಮನೆಯಲ್ಲೇ ವಿಚಾರಣೆ ಮಾಡಿ ಅಲ್ಲೇ ಕೈ ಬಿಡ್ತಾರ ಅನ್ನೋದು ಸಹ ಕಾದು ನೋಡ್ಬೇಕಾಗಿದೆ. ಸೌಮ್ಯ, ಥ್ಯಾಂಕ್ ಯು ಮುನಿರಾಜು, ತಮ್ಮೆಲ್ಲ ಇನ್ಫಾರ್ಮೇಶನ್